ಇವರೇ ನಾವೇನು ಇಂಟ್ರೊಡ್ಯೂಸ್ ಮಾಡಿಕೊಟ್ವಲ್ಲ ಸರ್, ಇವರೇ ಆ್ಯಕ್ಚುಲಿ ಇದೇ ಫೀಡ್ ನಮ್ಮದು CBM ಶ್ರೀರಾಮತ ಸೂರ್ಯ ಅಂತ. ಇದನ್ನೇ ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಇರೋದು ಅವರು. ಇದನ್ನೇ ಇದು ಬಿಟ್ಟರೆ ಬೇರೆ ಯಾವುದೇ ರೀತಿಯಿಂದ ಫೀಡ್ಸ್ ಅನ್ನಿಸುತ್ತಾ ಅವರು ಯೂಸ್ ಮಾಡ್ತಾ ಇಲ್ಲ. ಅವ್ರದ್ದು ಆಲ್ರೆಡಿ ಅವರೆಲ್ಲ ಟ್ರೈ ಎಲ್ಲ ಮಾಡಿದ್ದಾರೆ, ಗಿರಣಿಯಲ್ಲಿ ಹಾಕ್ಕೊಂಡೆಲ್ಲ ಭಾಳ ದೊಡ್ಡ ಫಾರ್ಮ್ಸ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಮಾಡಿದ್ರು. ಬಟ್ ಈಗ ಇದ್ರ ಮೇಲೆ ಅಷ್ಟು ಅವ್ರ ನಂಬಿಕೆ ಬಂದು ಕಂಪ್ಲೀಟಾಗಿ ಇದನ್ನೇ ಇವರು ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ ಒಂದೆರಡು ಮಾತು ಹೇಳಿ ಸರ್, ಕ್ಷೀರಾಮೃತದ ಬಗ್ಗೆ, CBM ಕ್ಷೀರಾಮೃತದ ಬಗ್ಗೆ. ಸರ್ ಮೊದಲೆಲ್ಲ ನಮ್ಮದು ಹಾಲಿನ ಈಡ್ ಕಡಿಮೆ ಇತ್ತು. ಈ ಫೀಡ್ ಯೂಸ್ ಮಾಡಿದ್ಮೇಲೆ ಹಾಂ ಸರ್, ಹಾಂ ಸರ್, ಒಳ್ಳೆ ಇಳುವರಿ ಬರ್ತಿದೆ. ಹಾಂ ಸರ್, ಹಾಂ ಸರ್, ಫೀಡ್ ಯೂಸ್ ಮಾಡ್ಬೋದು. ಹೌದು ಸರ್. ನಿಮ್ಗೆ ಏನೇನು ಆ್ಯಕ್ಚುಲಿ ಬೆನಿಫಿಟ್ಸ್ ಅಂತ ಅನಿಸಿದೆ ಸರ್ ಹಾಲಿನ ಪ್ರಮಾಣದಲ್ಲಿ? ಸರ್ ಈಗ ಈ ಫೀಡ್ ಯೂಸ್ ಮಾಡಿದ್ಮೇಲೆ ಹಾಲಿನ ಪ್ರಮಾಣನೂ ಹೆಚ್ಚಳ ಆಗೈತಿ. SNF ಮತ್ತು ಹಾಂ ಹಾಂ, ಎಷ್ಟು ನಿಮ್ಮ ಅನ್ಸಿದ ಮಟ್ಟಿಗೆ ಎಷ್ಟು ಪ್ರಮಾಣ ಅಂತ ಅಂತೀರಾ ಸರ್? ಮೊದಲು ಎಷ್ಟು ಹಿಂಡ್ತಾ ಇತ್ತು, ಈಗ ಎಷ್ಟು ಆಗಿರ್ಬೋದು ಅಂತ ಹೇಳ್ತೀರಾ ಸರ್? 8 ಲೀಟರ್ ಹಿಂಡಂತ ಹಾಕ್ಲ ಈಗ 10 ಲೀಟರ್ ಬರ್ತಾ ಇದೆ. ಅಂದರೆ 2 ಲೀಟರ್ ಹಾಲು ಜಂಪ್ ಆಗಿದೆ ಒಂದು ಹೊತ್ತಿಗೆ ರೀ. ಜಾಸ್ತಿ ಆಗಿದೆ. ಓಕೆ. ಟೋಟಲ್ ಎಷ್ಟು ಹಾಲು ಹಾಕ್ತಾ ಇದ್ರಿ ಸರ್ ನೀವು? ಟೋಟಲ್ ಈಗ 480 ಲೀಟರ್ ಹಾಲಾಗ್ತದೆ. ಹಾಂ ಸರ್, ಮೊದಲಿಗೆ ಎಷ್ಟು ಹಾಕ್ತಾ ಇದ್ರಿ ಸರ್? 400 ಲೀಟರ್. 400 ಲೀಟರ್ ಅಂದರೆ ಆಲ್ಮೋಸ್ಟ್ ಒಂದು 80 ಲೀಟರ್ ಹತ್ತಿರ ನಿಮ್ಗೆ ಜಂಪ್ ಆಗಿದೆ ಅಂತ ಹೇಳ್ತೀರಾ? ಓಕೆ. ಫ್ಯಾಟು SNF ಎಲ್ಲ ಚೆನ್ನಾಗಿ ಬರ್ತಿದೆ ಸರ್? ಎಲ್ಲ ಚೆನ್ನಾಗಿದೆ. ಓಕೆ. ರೈತರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಇದು ಒಂದು ರೈತರಿಗೆ ಒಂದು ಒಳ್ಳೆ ಫೀಡ್ ಸರ್ ಇದು. ಹಾಂ ಸರ್, ಎಲ್ಲ ರೈತರು ಈ ಫೀಡ್ ಯೂಸ್ ಮಾಡಿದ್ರೆ ಲಾಭ ಮಾಡ್ಬೋದು ಸರ್. ಓಕೆ. ಎಲ್ಲ ನಿಮ್ಮದು ಭಾಳ ದೊಡ್ಡ ಸಾಧನೆ ಸರ್. ಆ್ಯಕ್ಚುಲಿ ನಮ್ಮ ಭಾಗದ ಈ ಕಡೆ ಭಾಗದಲ್ಲಿ ಇಷ್ಟು ಹಸುಗಳು ಸಾಕಿ 13 ಎಕರೆ ಸೈಲ್ ಇದೆಲ್ಲ ಹಾಕಿ ಮೇವು ಹಾಕಿ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ತಿದ್ರೆ ನಮ್ಮ ಭಾಳ ದೊಡ್ಡ ಸಾಧನೆ. ಎಲ್ಲ ಚೆನ್ನಾಗಿ ಭಾಳ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದೀರಾ. ಒಳ್ಳೇದಾಗಲಿ ಸರ್. ನಾವು ಇದೇ ರೀತಿ ಸಪೋರ್ಟ್ ಮಾಡ್ತೀವಿ, ಫೀಡ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.